ಸರ್ಕಾರ ಹಾಗೂ ಸಂಘದ ನಡುವಿನ ಸಂಘರ್ಷ ಮುಂದುವರೆದಿದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರನ ವಿಚಾರವಾಗಿ ಬಂದಿರತಕ್ಕಂತಹ ಸುದ್ದಿ. ಆರ್ಎಸ್ಎಸ್ನ ಕಟ್ಟಾಳು ಶ್ರೀಧರ್ಗೆ ಸರ್ಕಾರಿ ಹುದ್ದೆಯನ್ನ ಕರುಣಿಸಲಾಗಿದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ರೂ ಕೂಡ ಸಹಕಾರಿ ಸಂಘದ ಹುದ್ದೆ ಅವರಿಗೆ ಸಿಕ್ಕಿದೆ. ಇದಕ್ಕೆ ಕಾಂಗ್ರೆಸ್ನ ಕೆಲ ಮುಖಂಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ವಾರ ತುಮಕೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿತ್ತು. ಆ ಪಥಸಂಚಲನದ ಕಾರ್ಯಕ್ರಮದಲ್ಲಿ ಶ್ರೀಧರ್ ಭಾಗಿಯಾಗಿದ್ದರು. ಸಹಕಾರಿ ಸಂಘದ ಟ್ರಸ್ಟಿಯಾಗಿ ಶ್ರೀಧರ್ ಅವರನ್ನ ನೇಮಕ ಮಾಡಲಾಗಿರುವುದು ಈಗ ಕಾಂಗ್ರೆಸ್ ಮುಖಂಡರ ಕೆಂಗಣ್ಣಿಗೆ ಕಾರಣವಾಗಿದೆ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ ಆರ್ಎಸ್ಎಸ್ನ ಕಟ್ಟಾ ಕಾರ್ಯಕರ್ತರಾದ ತಿಪ್ಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನ ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ತಿಪ್ಟೂರಿನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂಥರ ದಿಗ್ಭ್ರಮೆಯನ್ನ ಮೂಡಿಸಿದೆ. ಈ ಆದೇಶದ ಹಿಂದೆ ಕಾಂಗ್ರೆಸ್ ಶಾಸಕರಾದ ಕೆ ಷಡಕ್ಷರಿ ಅವರ ಪಾತ್ರ ಏನು ಅನ್ನೋದು ಪ್ರಶ್ನಾರ್ಹ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದಲ್ಲೇ ಈ ತರದ ಆದೇಶ ಹೊರಡಿರಬಹುದು ಎನ್ನುವುದು ನಮ್ಮೆಲ್ಲರ ಅನುಮಾನ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇದನ್ನ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೊಂದು ಸರ್ಕಾರಿ ಸಂಘಟನೆ ಅಲ್ಲ. ಹೀಗಿದ್ದಾಗ ಆರ್ಎಸ್ಎಸ್ ಸಂಘಟನೆಗೆ ಸೇರಿದ್ದವರು ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು, ನೇಮಕ ಆಗಬಾರ್ದು ಅನ್ನುವಂತಹ ವಿರೋಧವನ್ನ ಪದೇ ಪದೇ ಯಾಕೆ ಮಾಡ್ತಾ ಇದ್ದಾರೆ? ಎಸ್ ದಿವ್ಯಜ್ಯೋತಿ, ಇದೊಂದು ಸರ್ಕಾರಿ ಸಂಘಟನೆ ಅಲ್ಲದೆ ಇದ್ರೂ ಕೂಡ ಸರ್ಕಾರದವರೇ ಅವರನ್ನ ಆಯ್ಕೆ ಮಾಡಿದ್ದಾರೆ ಎನ್ನುವಂಥದ್ದು ಈಗ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಡಾಕ್ಟರ್ ಶ್ರೀಧರ್ ಅವರು ತಿಪ್ಟೂರಿನಲ್ಲಿ ಒಬ್ಬ ರಾಜಕೀಯ ಮುಖಂಡರು. ಅವರು ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡಿಲ್ಲ, ಬಿಜೆಪಿಯಲ್ಲೂ ಗುರುತಿಸಿಕೊಂಡಿಲ್ಲ, ಜೆಡಿಎಸ್ ನಲ್ಲೂ ಗುರುತಿಸಿಕೊಂಡಿಲ್ಲ. ಆದ್ರೂ ಕೂಡ ರಾಜಕೀಯವಾಗಿ ಓಡಾಡ್ತಾ ಇದ್ದಾರೆ. ಮುಂದೊಂದು ದಿನ ತನ್ನ ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಓಡಾಡ್ತಾ ಇದ್ದಾರೆ. ಈ ನಡುವೆ ಈಗ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಪದೇ ಪದೇ ಹೇಳ್ತಾ ಇರುವ ಸಂದರ್ಭದಲ್ಲಿ ಶ್ರೀಧರ್ ಕೂಡ ಒಬ್ರು ಆರ್ಎಸ್ಎಸ್ ನ ಕಟ್ಟಾಳು. ಮೊನ್ನೆ ನಡೆದಂತಹ ತಿಪ್ಟೂರಿನಲ್ಲಿ ನಡೆದಂತಹ ಪಥಸಂಚಲನದಲ್ಲೂ ಕೂಡ ಇವರು ಭಾಗವಹಿಸಿದ್ರು. ಸುಮಾರು 3-4 ಕಿಲೋಮೀಟರ್ ತನಕ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ರು. ಮತ್ತೆ ಆರ್ಎಸ್ಎಸ್ ನ ಎಲ್ಲಾ ಗೀತೆಗಳನ್ನು ಕೂಡ ಹಾಡಿದ್ರು. ಸೊ ಇಂಥವರಿಗೆ ಈಗ ಏನು ಸರ್ಕಾರದಿಂದಲೇ ಒಂದು ಅನುಮೋದನೆ ಆಗಿದೆ, ಅಂದ್ರೆ ನೇಮಕ ಮಾಡಿ ಒಂದು ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವಂತದ್ದು. ಇನ್ನೋರ್ವ ಕಾಂಗ್ರೆಸ್ ಮುಖಂಡ ಟೂಡಾ ಶಶಿಧರ್ ಅನ್ನೋರು ಒಂದು ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು. ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ? ಇಂತಹ ಪ್ರಕರಣಗಳು ಅಂದ್ರೆ ಈ ತರ ಪೀಕಲ್ಲಿ ಇರಬೇಕಾದ್ರೆ, ಅಂದ್ರೆ ಆರ್ಎಸ್ಎಸ್ ಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಪೀಕಲ್ಲಿ ಇರಬೇಕಾದ್ರೆ ಅಂತವರನ್ನೇ ಮತ್ತೆ ಸರ್ಕಾರ ಯಾಕೆ ನೇಮಕ ಮಾಡಿದೆ ಅನ್ನುವ ಒಂದು ಆಕ್ಷೇಪವನ್ನ ಟೂಡಾ ಶಶಿಧರ್ ಎನ್ನುವಂತರು ಮಾಡಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.